ನಾನು ಮತ್ತು ನನ್ನ ತಂಡ ಸಿದ್ದರಾಮನ ಹುಂಡಿಗೆ ಬಂದಿದ್ದೀವಿ. ಸಿದ್ದರಾಮನವರ ಬಗ್ಗೆ ಜನ ಏನ್ ಮಾತಾಡ್ತಾರೆ, ಈ ಬದಲಾವಣೆಯನ್ನ ಜನ ಹೇಗೆ ತಗೊಂಡಿದ್ದಾರೆ, ಇದು ಮುಂಬರುವಂತ ಚುನಾವಣೆಯಲ್ಲಿ ಏನೆಲ್ಲ ಎಫೆಕ್ಟ್ ಮಾಡಬಹುದು ಅನ್ನೋದು ಅವರ ಭಾವನೆ ಆಗಿದೆ ಅನ್ನೋದನ್ನ ಬನ್ನಿ ನನ್ನ ಜೊತೆ ಕೇಳಿ ತಿಳ್ಕೊಳ್ಳೋಣ. ನಮ್ಮ ಅಕ್ಕ ಮನ ಬರೋತ್ತಾಯ್ತು. ನಮ್ಮ ಅಕ್ಕ ಯಾವ ಜೀವನ ಮಾಡಬೇಕು ಇನ್ನು ಹೇಳಿದ್ಮೇಲೆ ಇನ್ಯಾವ ಚಂದ್ಯವ ಇನ್ಯಾವ ಇದಾವ ಯಾವ ಥರದಲ್ಲಿ ಯಾವ ನೋವು ಇಲ್ಲ, ಯಾರು ಇಲ್ಲ. ಈಗ ಕೆಲಸ ಇಲ್ಲ, ಏನೂ ಇಲ್ಲ, ಮನ ಬರೋತ್ತಾಯ್ತು. ಇನ್ನೇನವ ಸಿದ್ದರಾಮಯ್ಯ ನುಡಿಸಿದ್ರು, ಮಕ್ಕಳು ನುಡಿಸ್ಬಿಟ್ರು, ಎಲ್ಲ ಒಂದು ಏನು ಮಾಡೋಕ್ಕಾಗಲ್ಲ. ತುಂಬಾ ಬೇಜಾರು ಅನ್ನ ಇದ್ದ. ಯಾಕಂದ್ರೆ ನಮ್ ಸಿದ್ದರಾಮಯ್ಯ ಇಳಿಸ್ಬಿಟ್ರೆ ಅದಕ್ಕೆ ದೇಶಕ್ಕೆ ಅಷ್ಟು ಉಪಕಾರ ಮಾಡ್ಕೊಂಡು ಜನಕ್ಕೆ ಅನ್ನ ಕೊಟ್ಕೋದು, ನೀರಿದ್ದೇವ್ದವ್ರು ನೀರು ಕೊಡೋದು, ಮುದ್ಕಿರ್ ಮೋಟಿರ್ ದುಡ್ಡು ಕೊಡೋದು ಅಂತ ದಾನ ಧರ್ಮ ಯಾರು ಮಾಡಿರು ಇನ್ ಬಂದವ್ರ ಕೈ ಮಾಡ್ಸಿರಿ ಆದ ಇದ್ ಮಾಡ್ಕೊಯ್ತಿದ್ದಾರೆ ನಿಮ್ ಕೆಲ ಆದ ಹೇಳು ಅಂತ ಧರ್ಮರಾಯನ್ ತಾಗಿಸಾಕ್ಬಿಟ್ರೆ ಬೇಜಾರಿದ್ದೀನಿ ಏನಿತ್ತವ. ಮಾತಿಗೆ ತಪ್ಪದಂತೆ ನಡ್ಕೊಂಡಿದ್ದಾರೆ. ಅಧಿಕಾರ ಹಸ್ತಾಂತರ ಮಾಡ್ತಾ ಇರೋದು ಕೂಡ ಅವರು ಒಂದು ಸಾರಿ ಯಾರಿಗಾರು ಒಂದು ಮಾತು ಕೊಟ್ರೆ ಅದನ್ನ ಸ್ಟಿಕ್ಕನ್ ಆಗಿ ಇರೋ ಅಂತವ್ರು. ಮೂಢ ಹಗರಣದಲ್ಲಿ ಕೊಟ್ಟಿದ್ರು ಬೇಕಾದ್ರೆ ನಿಮ್ಗೆ ಬೇಜಾರಾಯ್ತು. ಏನೂ ಮಾಡದೇ ಇರೋ ಒಬ್ಬ ಮುಖ್ಯಮಂತ್ರಿನ ಕೆಳಗಿಳಿಸಿ ಒಬ್ಬ ದಗಾಕೋರರು ಬಂಡಕೋರರು ತಕೊಬಂದು ಮುಖ್ಯಮಂತ್ರಿ ಕೊಟ್ರಲ್ಲ ಅಂತ ಬೇಜಾರು. ಕಾಂಗ್ರೆಸ್ಗೆ ನಮ್ಮ ಯತೀಂದ್ರ ಸಾಹೇಬ್ರು ನಿಂತ್ಕೊಂಡ್ರು ನಾವು ಓಟ್ ಹಾಕಲ್ಲ. ಯಾಕೆ ಹಾಕ್ಬೇಕು ಮೇಡಮ್? ಅವನು ಬೆಲೆ ಇಲ್ಲ ಅಂದ್ಮೇಲೆ ಇವ್ರಿಗೆ ಓಟ್ ಹಾಕ್ ಏನ್ ಫಲ ಹೇಳಿ? ನಾವು ಹಾಕಲ್ಲ, ನಾವು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ. ಅವನು ಡಿಕೆನು ಕಾಂಗ್ರೆಸ್ ಪರವಾಗಿ ಹೋರಾಡಿ ಸಿದ್ದರಾಮಯ್ಯಗಿಂತ ಜಾಸ್ತಿ ಬೆಳೆಸಿದಾರಂತ ಅವನು ಡಿಕೆ ಶಿವಕುಮಾರ್. ಅದರಿಂದ ಅವನು ಸಾಹೇಬ್ರು ಸಿದ್ದರಾಮಯ್ಯ ಅವರು 2 ವರ್ಷ ಕೊಡ್ಬೇಕಂತ ಕೊಟ್ಬಿಟ್ರು. ಜಗಮೆಚ್ಚಿದ ಮಗ, ಮಾತಿಗೆ ತಪ್ಪದ ಮಗ. ಹಾಸ್ಪಿಟ್ಲ್ ಮಾಡ್ಯಾರ, ಹಾಸ್ಟೆಲ್ ಮಾಡ್ಯಾರ ಮಕ್ಕಳಿಗ, ಈ ಮಿಡ್ಲ್ ಸ್ಕೂಲು, ಹೈ ಸ್ಕೂಲು ಎಲ್ಲ ಪ್ರತಿಯೊಂದು ಸ್ಕೂಲು, ಶಿಶುವಾರ, ಅಂಗ್ಳೋಡಿ ತಳಿಂದ ಮಾಡ್ಯಾರ. ನಮ್ಮೂರಿಗೆ ಮಾಡ್ಬೇಕಂತೇನಿಲ್ಲ, ಎಲ್ಲದಕ್ಕೂ ಅವ್ರ ಕಣ್ಣು ಎಲ್ಲರಿಗೂ ಮಾಡಿದ್ರು. ಅವ್ರಿಗಾಗಿ ಅವ್ರು ಏನು ಮಾಡ್ಕೊಂಡಿಲ್ಲ, ಜನಕ್ಕೆ ಮಾಡಿರೋದು. ಅವ್ರ ಅಪ್ಪ ಅವ್ವ ಪಾಲ್ ಕೊಟ್ಟಿದ್ದೆ ಅಮ್ಮನ ಪುಣ್ಯಾತ್ಮ ದಾನ ಧರ್ಮ ದೇಶಕ್ಕೆ ಮಾಡಿದ್ರು. ಪಾಪೆ ಸಿಟ್ಟು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ತಿರ್ಗಿ ಅಷ್ಟು ಪಾಪೆ ಮಾಡಿದ್ರು 10 ನಿಮಿಷದಲ್ಲೇ ಶಾಂತಿಯಾಗಿ ಯಾಕೋ ಏನೋ ಅವಾಗ ಮಾತಾಡ್ಬಿಟ್ಟು ಬರೋ ಏನೋ ಅನ್ನೋ ರೀತಿ ಭಾಳ ಇದಾಗಲ್ಲ. ಕುರಿ ಎಣಸಕ್ಕಾದ್ರೂ ಬರುತ್ತಾ ಅಂತ ಹೇಳಿ ಕ್ವೆಶನ್ ಮಾಡಿದವರಿಗೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸೋ ಮೂಲಕ ಮತ್ತು ಹಣಕಾಸಿನ ವಿಚಾರದಲ್ಲಿ ಪ್ರಾವೀಣ್ಯತೆಯನ್ನ ಹೊಂದಿರೋದ್ರ ಮೂಲಕ ತಾವೇನು ಅನ್ನೋದನ್ನ ಅರ್ಥ ಮಾಡಿಸಿದ್ರು. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಾಗಿರುವಂತಹ ಜವಾಬ್ದಾರಿ ಅಂತ ನಾನು ಅದನ್ನ ಭಾವಿಸ್ತೀನಿ. ಅದನ್ನ ತುಂಬಾನೇ ಅಚ್ಚುಕಟ್ಟಾಗಿ ಸಿದ್ದರಾಮಯ್ಯನವರು ನಿಭಾಯಿಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಸಿದ್ದರಾಮನ ಹುಂಡಿಗೆ ನಾನು ಬಂದಿದ್ದೀನಿ. ಇದೇ ಸಿದ್ದರಾಮೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಆಡಿ ಬೆಳೆದವರು ಸಿದ್ದರಾಮಯ್ಯನವರು. ಆದರೆ ಸಿದ್ದರಾಮನ ಹುಂಡಿಯಲ್ಲಿ ಒಂಥರ ಮೌನ ಆವರಿಸ್ಕೊಂಡ್ಬಿಟ್ಟಿದೆ. ಜನರಲ್ಲಿ ಬೇಜಾರಿದೆ. ತುಂಬ ಜನ, ಸ್ಪೆಷಲಿ ಅವರ ಅಣ್ಣ ತಮ್ಮಂದಿರು, ಅವರ ಮಕ್ಕಳು ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ. ಯಾಕಂದರೆ ಅವರಲ್ಲಿ ಬೇಜಾರಿದೆ. ಏನೂ ಮಾಡದಂಥವರನ್ನು ಈ ರೀತಿ ಇಷ್ಟು ಬೇಗ ರಾಜೀನಾಮೆ ಹೇಗೆ ಕೊಟ್ಬಿಟ್ರು ಅವ್ರು ಹೇಗೆ ರಾಜೀನಾಮೆಯನ್ನು ಕೇಳಿದ್ರು ಅನ್ನುವಂಥ ಬೇಸರ ಸಹಜವಾಗಿ ಅದು ಯಾವುದೇ ಮುಖ್ಯಮಂತ್ರಿ ಆದರೂ ಕೂಡ, ಯಾವುದೇ ನಾಯಕರಾದರೂ ಕೂಡ ಅವರಲ್ಲಿ ಇದ್ದೇ ಇರುತ್ತೆ. ಸೊ ಇಲ್ಲಿರುವಂತಹ ಜನ, ಇಲ್ಲಿರುವಂತಹ ರೈತರು, ಇಲ್ಲಿರುವಂತಹ ಅವರ ಕುಟುಂಬಸ್ಥರು ಏನು ಮಾತಾಡ್ತಾರೆ ಸಿದ್ದರಾಮಯ್ಯನವರ ಬಗ್ಗೆ ಅಂತ ತಿಳ್ಕೊಳ್ಳೋದಕ್ಕೆ, ಅವರ ರಾಜೀನಾಮೆ ವಿಚಾರದ ಬಗ್ಗೆ ಏನು ಮಾತಾಡ್ತಾರೆ, ಮತ್ತು ಹಾಗೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅವರು CM ಆಗಿ ಎಷ್ಟರ ಮಟ್ಟಿಗೆ ಮೆಂಟಲಿ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ತಿಳಿಯೋದಕ್ಕೆ ನಾನು ಮತ್ತು ನನ್ನ ತಂಡ ಸಿದ್ದರಾಮನ ಹುಂಡಿಗೆ ಬಂದಿದ್ದೀವಿ. ಸೊ ಸಿದ್ದರಾಮನ ಹುಂಡಿಯಲ್ಲಿ ಬೇರೆ ಬೇರೆ ಭಾಗಕ್ಕೆ ಹೋಗೋಣ. ಸಿದ್ದರಾಮಯ್ಯನವರ ಬಗ್ಗೆ ಜನ ಏನು ಮಾತಾಡ್ತಾರೆ, ಈ ಬದಲಾವಣೆಯನ್ನು ಜನ ಹೇಗೆ ತಗೊಂಡಿದ್ದಾರೆ, ಇದು ಮುಂಬರುವಂಥ ಚುನಾವಣೆಯಲ್ಲಿ ಏನೆಲ್ಲ ಎಫೆಕ್ಟ್ ಮಾಡಬಹುದು ಅನ್ನೋದು ಅವರ ಭಾವನೆ ಆಗಿದೆ ಅನ್ನೋದನ್ನು ಬನ್ನಿ ನನ್ನ ಜೊತೆ ಕೇಳಿ ತಿಳ್ಕೊಳ್ಳೋಣ. ಭಾಗ್ಯಗಳ ರಾಮಯ್ಯ ಅಂತ ಅನ್ನಿಸ್ಕೊಂಡಿರೋರು ಸಿದ್ದರಾಮಯ್ಯನವರು. ಸೊ ಅವರು ರಾಜೀನಾಮೆ ಕೊಟ್ಟಿರೋದನ್ನು ಈ ಭಾಗದ ಜನ, ಅವರ ಊರಿನ ಜನ ಹೇಗೆ ನೋಡ್ತಿದ್ದಾರೆ ಅಂತ ಕೇಳ್ತೀನಿ. ಸೊ ಅವರ ಜೂನಿಯರ್ ಅಂತೆ, ಅವರ ಸ್ಕೂಲ್ನಲ್ಲಿ ಓದ್ತಾ ಇದ್ದಂತಹ ರಾಮು ಅವರು ನನ್ನ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಓಕೆ, ಏನು ಅನ್ನಿಸ್ತು ನೆನ್ನೆ ನೋಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಬಂದರು? ಮನಸ್ಸಿನಲ್ಲಿ ಬೇಜಾರಾಗಿರುತ್ತೆ. ಇನ್ನು ಮುಂದೆ 5 ವರ್ಷ ಕಂಪ್ಲೀಟ್ ಮಾಡಬೇಕಾಗಿತ್ತು ಅಂತ ಆಸೆ ನಮ್ಗೆ ಇದ್ದೇ ಇರುತ್ತೆ. ಆದರೆ ಆಸೆಗೆ ಕೊನೆ ಇರಲ್ಲ. ಆದರೆ ಹೈಕಮಾಂಡ್ ತೀರ್ಮಾನ, ಇವರು ಮೊದಲು 2013ರಲ್ಲಿ ಮುಖ್ಯಮಂತ್ರಿಯಾಗಿ ಆಗಿದ್ರು ಇದೇ ಕಾಂಗ್ರೆಸ್ಸು. ಈಗ ಜನತಾದಳದಿಂದ ಕಾಂಗ್ರೆಸ್ಗೆ ಇವರು ಬಂದು ಅಂಥ ಒಂದು ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದೆ ಕಾಂಗ್ರೆಸ್ಸು. ಪುನಃ ಈಗ 2023ರಲ್ಲೂ ಕೂಡ ಅವರಿಗೆ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಯಾವ ಥರ ಹೈಕಮಾಂಡ್ನಲ್ಲಿ ತೀರ್ಮಾನ ಆಗಿತ್ತೋ ಏನೋ ಆ ಒಂದು ಉದ್ದೇಶದಿಂದ ಅವರು ಈಗ ಬದಲಾವಣೆ ಮಾಡಿದ್ದಾರೆ. ಆದರೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಇವರು ಒಳ್ಳೆಯ ಹೆಸರನ್ನ ತಕ್ಕೊಂಡಿದ್ದಾರೆ.
ಮಾತಿಗೆ ತಪ್ಪದಂತೆ ನಡ್ಕೊಂಡಿದ್ದಾರೆ. ಇವತ್ತು ಅಧಿಕಾರ ಹಸ್ತಾಂತರ ಮಾಡ್ತಾ ಇರೋದು ಕೂಡ ಮಾತಿಗೆ ತಪ್ಪದಂತೆ ನಡ್ಕೊಂಡಿರೋಂಥದ್ದು. ಇವತ್ತು ಇಡೀ ದೇಶದಲ್ಲಿ, ಇಡೀ ಕರ್ನಾಟಕದಲ್ಲಿ ಇವರು ಹೈಕಮಾಂಡ್ ಭೇಟಿ ಮಾಡಿ ಬಂದ ತಕ್ಷಣ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಸಾರಿ ತೀರ್ಮಾನ ಮಾಡಿ ಯಾವುದೇ ಮಿನಿಸ್ಟ್ರುಗಳು, ಶಾಸಕರು ಇಲ್ಲ ನೀವೇ ಇರಬೇಕು, ನೀವೇ ಮುಂದುವರಿಬೇಕು, ನಾವು ಸಹಿ ಸಂಗ್ರಹ ಮಾಡಿ ನಿಮಗೆ ಮೆಜಾರಿಟಿ ನಾವು ತೋರಿಸ್ತೀವಿ ಅಂತ ಹೇಳಿದ್ರು ಕೂಡ ಇಲ್ಲ, ನಾನು ಹೇಳಿದ್ದೀನಿ, ರಾಹುಲ್ ಗಾಂಧಿಯವರು ಯಾವಾಗ ಹೇಳ್ತಾರೆ ಅವಾಗ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅವ್ರು ಹೇಳಿದ್ದಾರೆ, ನಾನು ಅಧಿಕಾರನ ಬಿಡ್ತಾ ಇದ್ದೀನಿ ಅಂತ ಅವ್ರಿಗೆಲ್ಲ ಸಮಾಧಾನ ಮಾಡಿ ಅವರು ಹೆಚ್ಚಿಗೆ ರಬ್ಬು ಮಾಡ್ಕೊಳ್ಳೋದೇ ಇದ್ದಂಗೆ ಕಂಟ್ರೋಲ್ ಮಾಡಿ ಇವತ್ತು ರಾಜೀನಾಮೆನ ಕೊಟ್ಟಿದ್ದಾರೆ. ಯಾಕೆಂದರೆ ಮುಂದೆ ಕಾಂಗ್ರೆಸ್ಸಲ್ಲಿ ಗೊಂದಲ ಇರಬಾರ್ದು. ಸಿದ್ದರಾಮಯ್ಯನವರ ತೀರ್ಮಾನ ಇಲ್ಲಿ ಇದ್ದಾಗ್ಲೂ ಹಂಗೆ ಇರ್ತಿತ್ತ ಅಂತ, ಅಂದ್ರೆ ಒಂದ್ಸಲ ತೀರ್ಮಾನ ಮಾಡಿದ್ರೆ ಅದೇ ಫೈನಲ್. ಹೌದೌದು, ಅವರು ಲಾಯರು ಓದಿ ಲಾ ಪ್ರಾಕ್ಟೀಸ್ ಮಾಡಿದಾಗ ಇವತ್ತು ಮುಖ್ಯಮಂತ್ರಿ ಆಗಿರೋವರೆಗೂ ಕೂಡ ನಾವು ಅವರ ಚರಿತ್ರೆಯನ್ನು ನೋಡಿದ್ದೀವಿ. ಅವರು ಒಂದು ಸಾರಿ ಯಾರಿಗಾರು ಒಂದು ಮಾತು ಕೊಟ್ಟರೆ ಅದನ್ನು ಸ್ಟಿಕ್ಕನ್ ಆಗಿ ಇರೋ ಅಂಥವ್ರು. ಯಾರಿಗಾರು ಒಬ್ಬರಿಗೆ ಶಾಸಕರಿಗೆ ಒಂದು ಮಿನಿಸ್ಟ್ರ್ ಮಾಡ್ತೀನಿ ಅಂತ ಆಗಲಿ, ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅಥವಾ ಜನತಾದಳದಲ್ಲಿ ಇದ್ದಾಗಲೂ ಕೂಡ ಇಂಥದ್ದೊಂದು ಮಾಡಬೇಕು ಅಂತ ಅಂದರೆ ಅದನ್ನು ಮಾಡೇ ತೀರ್ತಾಯಿದ್ರು. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಅವರು JDS ಅಲ್ಲಿ ಇದ್ದಾಗ, ದೇವೇಗೌಡರು ಇದೆಲ್ಲ ಇದ್ದಾಗ, ಸ್ಪೀಕರ್ KR ಪೇಟೆ ಕೃಷ್ಣ ಕೇಳಿರ್ಬೇಕು ನೀವು, ಕೃಷ್ಣ ಅವರನ್ನ ಸ್ಪೀಕರ್ ಮಾಡಬೇಕು ಅಂತ ಇವರೆಲ್ಲ ತೀರ್ಮಾನ ಮಾಡಿದರು. ಇವರು ನಮ್ಮ ಸಿದ್ದರಾಮಯ್ಯನವರು ಎಲ್ಲ. ದೇವೇಗೌಡರಿಗೆ ಏನು ಕೋಪ ಅಂದರೆ ಅವ್ರ ಮೇಲೆ, ಆಗ ನನ್ನನ್ನು ಬಿಟ್ಟು ಇವರು ಹೆಗಡೆ ಜೊತೆ ಸೇರ್ಕೊಂಡ್ರು ಅನ್ನೋದು ಅವರ ದೇವೇಗೌಡರ ಮನಸ್ಸಿನಲ್ಲಿತ್ತು. ಆದರೆ ಇವರು ಎಲ್ಲ ದೇವೇಗೌಡರ ಮನೆಗೆ ಹೋಗಿ KR ಪೇಟೆ ಕೃಷ್ಣ ಅವ್ರನ್ನ ಸ್ಪೀಕರ್ ಮಾಡಬೇಕು ಅಂತ ಹೇಳಕ್ಕೆ ಹೋದರೆ ಅವರು ಮುಖನೂ ನೋಡ್ದೇ ಅವ್ರು KR ಪೇಟೆ ಕೃಷ್ಣನ್ನ ಇವರು ಮಾಡಿಗೆ ಹತ್ತಿ ಹೊರಟೋದ್ರಂತೆ. ಆಗ ನಮ್ಮ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರಂತೆ, ಗೌಡ್ರಿಗೆ ಹೇಳ್ಬಿಡಿ ಕೃಷ್ಣನ ಸ್ಪೀಕರ್ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ, ನಾವು ಅವ್ರನ್ನೇ ಮಾಡಬೇಕು ಅಂತ ಹೇಳ್ಬಿಡಿ ಅಂದ್ಬಿಟ್ಟು ಇವರು ಬಂದ್ಬಿಟ್ರಂತೆ. ಅವ್ರನ್ನೇ ಮಾಡಿದ್ರು ಸ್ಪೀಕರ್ ಆಗಿ. ಅಂದರೆ ಅಷ್ಟು ಅವ್ರ ಮನಸ್ಸಿನಲ್ಲಿ ಮಾಡಬೇಕು ಅಂತ ಇದ್ರೆ ಅದನ್ನ ಮಾಡಲೇಬೇಕು ಅನ್ನೋ ಉದ್ದೇಶ. ಮಾತಿಗೆ ತಪ್ಪದೆ ಅನ್ನೋದಕ್ಕೆ ಇವತ್ತು ಯಾವುದೇ ಒಬ್ಬ ಚೀಫ್ ಮಿನಿಸ್ಟ್ರು ಅಧಿಕಾರಕ್ಕೆ ಅಂಟ್ಕೊಂಡು ರಾಜೀನಾಮೆ ಅಷ್ಟು ಸುಲಭವಾಗಿ ಯಾರು ಕೊಡಲ್ಲ. ಹೌದು ಅಲ್ವಾ? ರಾಜೀನಾಮೆಗೆ ದೊಡ್ಡ ಪ್ರಹಸನ ನಡೀತದೆ. ಇನ್ನು ಹೈಕಮಾಂಡ್ ಅವ್ರು ಇಷ್ಟು ಬೇಗ ಕೊಡಿ ಅಂತ ಹೇಳಿರ್ಲಿಲ್ವಂತೆ ಸರ್, ಇನ್ನೊಂದು 20-25 ದಿನ ಟೈಮ್ ತಗೊಳ್ಳಿ ಅಂದಿದ್ರಂತೆ. ಇವರು ಹೋಗಿ ಕೊಟ್ಬಿಟ್ಟಿದ್ದಾರೆ. ಅಲ್ಲ, ಇವ್ರೇನು ಅಂದ್ರೆ ಅವತ್ತು ಕೊಡ್ಬೇಕು, ಇವತ್ತು ಕೊಡ್ಬೇಕು, ಯಾಕೆ ಕೊಟ್ಟೆ ಬಿಡೋ ಅನ್ನೋ ಒಂದು ತೀರ್ಮಾನ ತಗೋಬಿಟ್ರು. ಇನ್ನು ಕೆಲವರು ಚೀಫ್ ಮಿನಿಸ್ಟರ್ಗಳಾಗಿದ್ರೆ ನನ್ನ ಆಡೇ ಫೈಲು ಈ ಫೈಲು ಎಲ್ಲ ಸೈನ್ ಮಾಡಬೇಕು, ಒಂದಷ್ಟು ದಿನ ಟೈಮ್ ಕೊಡಬೇಕು ಅನ್ಕೊಂಡು ಎಲ್ಲ ಫೈಲ್ಗಳು ಸೈನ್ ಮಾಡ್ತಾ ಕುಂತ್ಬಿಟ್ಟಿರೋರು. ಬಟ್ ಇವ್ರು ಆ ಥರ ಮಾಡಲೇ ಇಲ್ಲ. ಹೌದು, ಯಾವುದೇ ಖಂಡಿತವಾಗಿ ಅವತ್ತೇ ಹೇಳಿದ್ರು. ಮತ್ತೆ ಗೊಂದಲ ಹಾಕದೇ ಇದ್ದಂಗೆ ಎಲ್ರನ್ನೂ ಕರೆದ್ರು, ಎಲ್ರಿಗೂ ಹೇಳಿದ್ರು. ಅದರಿಂದ ಇವರು ಜಗಮೆಚ್ಚಿದ ಮಗ, ಮಾತಿಗೆ ತಪ್ಪದ ಮಗ. ನಾನು 2 ಇನ್ಸಿಡೆಂಟ್ ಕೇಳ್ತೀನಿ ರಾಮು ಸರ್. ಒಂದು, ಮೊದಲನೇ ಬಾರಿಗೆ ಅವರು ಮುಖ್ಯಮಂತ್ರಿ ಆದಾಗ ಈ ಊರಿನ ಜನ ಹೇಗಿದ್ರು, ನೆನ್ನೆ ರಾಜೀನಾಮೆ ಕೊಟ್ಟರು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ, ನೆನ್ನೆಯ ವಾತಾವರಣ ಹೇಗಿತ್ತು? ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಅವತ್ತು ಭಾಳ ಸಂಭ್ರಮದಿಂದ ಇದ್ರು. ಇವತ್ತು ರಾಜೀನಾಮೆ ಕೊಡಬೇಕಾದ್ರೆ ಅಸಮಾಧಾನ ಇದ್ದೇ ಇರುತ್ತೆ, ಜನರಿಗೆ ಇದ್ದೇ ಇರುತ್ತೆ. ಯಾಕೆಂದರೆ ನಮ್ಮವನೊಬ್ಬ ಇನ್ನೂ ಒಂದಷ್ಟು ದಿನ ಇರ್ಬೋದಾಗಿತ್ತು ಅನ್ನೋ ಭಾವನೆ ಇರ್ತದೆ. ಆದರೂ ಕೂಡ ನಮ್ಮಲ್ಲಿ ಅವನು ಕಷ್ಟಪಟ್ಟವನ ಕಡೆ DK ಅವನು ಒಂದು ಸ್ವಲ್ಪ ದಿನ ಆಗಲಿ ಅನ್ನೋ ಭಾವನೆನೂ ಇದೆ. ಇವರೇ ಅಂಟ್ಕೊಂಡಿರ್ಬೇಕು ಅನ್ನೋ ಭಾವನೆ ಕೆಲವರಲ್ಲಿ ಇರ್ಬೋದು, ಅದು ಕಡಿಮೆ ಜನ. ಬಟ್ ಭಾಳಷ್ಟು ಜನ ಅವನು ಕಷ್ಟಪಟ್ಟವನೇ ಪಾರ್ಟಿಲಿ, ಅವನು ಇರಲಿ ಅನ್ನೋ ವಾತಾವರಣನೂ ಇದೆ. ಬಟ್ ಅಸಮಾಧಾನನೂ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯನವರು ಲಾಸ್ಟ್ ಯಾವಾಗ ಬಂದಿದ್ರು ನಿಮ್ಮೂರಿಗೆ? ನಮ್ಮಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಬಂದಿದ್ರು. ಓಕೆ, ಬಂದಾಗ ಸಿಗ್ತಾರಾ? ಬಂದಾಗ ನಿಮ್ಗೇನಂತಾರೆ? ನಾನು ಮೊದಲು ಟೀಚರ್ ಆಗಿದ್ದೆ, ಬಿಟ್ಬಿಟ್ಟೆ. ಒಂದೊಂದು ಸಾರಿ ಮೇಷ್ಟ್ರೆ ಅಂತಲೂ ಅಂತಾರೆ, ಒಂದು ಸಾರಿ ರಾಮು ಅಂತಲೂ ಅಂತಾರೆ. ಆ ಥರ ಏನು ಇದಿಲ್ಲ. ಚೆನ್ನಾಗಿ ಅವರೇ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ಇನ್ನೊಂದಿಷ್ಟು ಜನ ಇದ್ದಾರೆ, ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ.
ಏನ್ ಸರ್ ಹೆಸರು? ಚಿಕ್ಕಣ್ಣ ಅಂತ. ನಿಮ್ಮ ಹೆಸರು ಸಿದ್ದಣ್ಣನೇ? ಚಿಕ್ಕಣ್ಣ ಚಿಕ್ಕಣ್ಣ ಅಂತ. ಓಕೆ, ಸಿದ್ದಣ್ಣ ಅಂತ ಕೇಳಿಸ್ತು. ಊಟ ಆಯ್ತಾ? ಆಯ್ತು. ಏನ್ ಮಾಡಿದ್ರಿ? ಬೆಳಗ್ಗೆ ಚಿತ್ರಾನ್ನ ತಿಂದೇವ. ಹಾ, ಮತ್ತೆ ರಾಗಿ ಮುದ್ದೆ ಅದು ಸಾಯಂಕಾಲ ತಿನ್ನೋದು. ಸಂಜೆಗೆ ತಿನ್ನೋಣ ಅಂತ. ಓಕೆ, ನಿಮ್ಮೂರು ಯಾಕೆ ಫೇಮಸ್ಸು? ನಮ್ಮೂರು ಯಾಕೆ ಫೇಮಸ್ಸು? ಸಾಹೇಬ್ರಿಂದ ಸಿದ್ದರಾಮಯ್ಯನಿಂದ. ಸಿದ್ದರಾಮಯ್ಯನಿಂದ. ಓಕೆ, ನಿಮಗೆ ಎಷ್ಟು ಖುಷಿ ಇದೆ ಅವ್ರು CM ಆಗಿದ್ದಕ್ಕೆ? CM ಆಗಿದ್ದಕ್ಕೆ ಖುಷಿ ಇತ್ತು, ಹಾ, ತುಂಬಾ ಖುಷಿನೇ. ಹಾ, ಈಗಲೂ 8 ವರ್ಷ ಆಯ್ತು ಹಾ, CM ಆಗಿದ್ದು, ಚೆನ್ನಾಗಿತ್ತು. ಹಾ. ಈಗ ರಾಜೀನಾಮೆ ಈಗ ಕೊಟ್ಟು ರಾಜೀನಾಮೆ ಕೊಟ್ಟರು ಒಳ್ಳೇದು, ಯಾಕಪ್ಪ ಅವರು ಒಂದೆರಡು ವರ್ಷ ಇರಲಿ. ಅವನು DKನೂ ಕಾಂಗ್ರೆಸ್ ಪರವಾಗಿ ಹೋರಾಡಿ ಸಾಹೇಬನಿಗಿಂತ ಸಿದ್ದರಾಮಯ್ಯನಿಗಿಂತ ಜಾಸ್ತಿ ಬೆಳೆಸಿದಾರಂತ ಅವನು. ಯಾರು? DK ಶಿವಕುಮಾರ್. ಅದರಿಂದ ಅವನು ಸಾಹೇಬರು ಸಿದ್ದರಾಮಯ್ಯ ಅವರು 2 ವರ್ಷ ಕೊಡ್ಬೇಕಂತ ಕೊಟ್ಬಿಟ್ರು. ಕೊಡ್ಲಿ, ಅವರು ಇರಲಿ, ಇವ್ರು ಒಬ್ರು ಇರೋಕ್ಕಾಯ್ತಾ ಅಂದ್ರೆ ನಮಗೆ ಖುಷಿ ಇತ್ತು. ಈಗ ಹಿಂಗೆ ಆಗೋಯ್ತಲ್ಲ, ಇನ್ನೊಂದು 2 ವರ್ಷ ಇರ್ಬೇಕಾಯ್ತು ಸಿದ್ದರಾಮಯ್ಯ ಅವ್ರೆ ಅಂತ ಅನಿಸ್ತದ ನಮ್ಗೆ. ನಾವು ಅನ್ನಿಸ್ತಾರೆ ಅಲ್ಲ, ಹೈಕಮಾಂಡ್ ಬಿಡ್ತದ, ಸರ್ಕಾರ ಬಿಡ್ತದ. ಅದರಿಂದ ಈಗ ನಮಗೆ ಏನು ಬೇಸರ ಆದ್ರೂ ಏನೂ ಮಾಡೋಕ್ಕಾಗಲ್ಲ. ಇರಲಿ, ಅವನು DKನೂ ಇರಲಿ. ನಿನ್ನೆ ನೋಡಿದ್ರಾ ಅವ್ರು ರಾಜೀನಾಮೆ ಕೊಟ್ಟು ಬಂದಿದ್ರು ಟಿವಿಲಿ? ಟಿವಿಲಿ ನೋಡಿದ್ರಾ? ಅದೇ ಕೈ ಇಟ್ಕೊತಿದ್ರು, ಸುಮ್ಮನೆ ಮಾತಾಡ್ತಿದ್ರು ಅಷ್ಟೇ ನೋಡುವ. DK ಶಿವಕುಮಾರ್ ಕಾಲಿಗೆ ಬೀಳ್ತಾರೆ ಸಿದ್ದರಾಮಯ್ಯ ಅವರಿಗೆ. ಕಾಲಿಗೆ ಇಟ್ಕೊಬಿಟ್ರು. ಆಮೇಲೆ ಅವನು ನಮಸ್ಕಾರ ಹೊಡೆದ ಮಾಡಿದ್ರು. ಇದು ಡೆಲ್ಲಿಗೆ ಹೊಂಟದ್ರಂತಲ್ಲ ಇವತ್ತು, ನೆನ್ನೆ ರಾತ್ರಿನೇ ಹೋದ್ರು ಅವರು ಅವ್ರ ಜೊತೆ. ಮಗ ಅಪ್ಪ ಎಲ್ಲ ಹೊಂಟದ್ರಂತ. ಬರ್ತಾರ, ಬೇಜಾರಲ್ಲ, ಅದ್ಕೊಂಡಾಗವ್ರ ಬರ್ತಾರ. ಆದ್ರೆ ನಮ್ಮೂರಮ್ಮ ಅನ್ಕೊಂಡು ಸಿದ್ದರಾಮಯ್ಯ ಅನ್ಕೊಂಡು ಸಿದ್ದರಾಮಯ್ಯ ಇನ್ನೂ 2 ವರ್ಷ ಇದ್ರ ಇನ್ನೂ ನಮ್ಮೂರ ಏನೋ ಚೆನ್ನಾಗಿ ಬೆಳೆಸೋರು, ಏನೋ ಎಲ್ಲರೂ ಮಾಡೋರು. ಅಂದ್ರೆ ನಮ್ಮಲ್ಲಿ ಏನು ಮಾಡ್ತಿರೋ ಇಡೀ ಕರ್ನಾಟಕ ಮಾಡೋರು, ನಮಗೆ ನಮ್ಮ ಊರಿಗೆ ಏನಂತಿಲ್ಲ. ಅದರಿಂದ ಸುಮಾರು ಜನ ಎಲ್ಲ ಬೇಸರ ಪಡ್ತಾವ್ರೆ. ಆಮೇಲೆ ಇದು ಈ ಅಕ್ಕಿದು ಇದು ಎಲ್ಲ ಇದು ಮಾಡಿದ್ರಲ್ಲ, ಇದ ಸಿದ್ದರಾಮಯ್ಯ ಬಂದ್ ಮಾಡಿದ, ಯಾರೂ ಮಾಡಿರ್ಲಿಲ್ಲ ಅಂತ ಜನ ಬೇಕಾದಷ್ಟು ಬೇಸರ ಪಡ್ತಾರ. ಪೆಟ್ರೋಲ್ ಆಮೇಲೆ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕೈತಾನೆ? ಹೈಕಮಾಂಡ್ ಹೇಳ್ಬೇಕು, ಸರ್ಕಾರ ಹೇಳ್ಬೇಕು, ಅದೆಲ್ಲ ಬಿಟ್ಟು ನಾವು ಮಾಡೋಕ್ಕೆ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕಾಂಗ್ರೆಸ್ ಗೌರ್ಮೆಂಟ್ ಸ್ಕೀಮ್ ಕೊಟ್ಟು ನಿಮ್ಮೂರ ಹೆಣ್ಮಕ್ಳು ಖುಷಿ ನಮ್ಮೂರು ಒಂದೇ ಅಂತಲ್ಲ, ಎಲ್ಲರೂ ಬರ್ತಾರೆ. ಅವ್ರ ಬಸ್ಗ ಬಸ್ಗ ಎಲ್ಲಾ ದೇವ್ರುಗಳನ್ನೂ ನೋಡ್ಬಿಟ್ರು. ಯಾವ ದೇವಸ್ಥಾನಕ್ಕೆ ದುಡ್ಡು ಕೊಡೋಗಿಲ್ಲ ಬಸ್ಗೆ ನೋಡಿ, ಏನು ಒಯ್ತಾ ಇರೋದು ಬರ್ತಾ ಇರೋದು. ಬಸ್ ಸ್ಟ್ಯಾಂಡಲ್ಲಿ ಸುಮಾರು ಜನ ಬೈತಾರ, ಏನಂತ ಸಿದ್ದರಾಮಯ್ಯ ಹಿಂಗೆ ಮಾಡ್ಬಿಟ್ಟು ಎಲ್ಲ ಈ ಜಂಗಸು ಜಾಗನೇ ಬಿಡಲ್ಲ, ಏನ್ ಅಂತಾರ, ಈ ತರ ಮಾಡ್ತಾರ. ಈ ತರ ಮಾಡ್ಕೊಂಡು ಆಮೇಲೆ ಬಸ್ ಹಿಡಿದವರುಗಳು ಲೇಡೀಸ್ ಕಂಡ್ರ ನಿಲ್ಸೋದೇನೋ ಹೊಟ್ಟೋಗೋದು. ಯಾಕೆ ನಾನು ಹೊಟ್ಟೋಗೋದು? ಫ್ರೀ ಕರ್ಕೋಬೇಕಂತಲ್ಲ, ಅದೇ ಗಂಡ್ಸ್ ಬಂದ್ರ ಕಾಸು ಕೊಡ್ತಾರ. ಈ ರೀತಿಯೆಲ್ಲ ಮಾಡಿ ಖುಷಿನೂ ಪಡ್ತಾರ. ಸ್ವಲ್ಪ ಇದೇನು ಹಿಂಗಾಯ್ತು ಅಂತಾರ. ಅಂದ್ರೆ ನಮ್ಗೆ ಇನ್ನೊಂದು 2 ವರ್ಷ ಇದ್ರೆ ಚೆನ್ನಾಗಿತ್ತು, ನಮ್ಗೆ ಅನಿಸ್ತದ ಅಷ್ಟೇ. ಯಾಕೆ ನಮ್ಮ ಊರಲ್ವಾ. ಈಗ ಒಂದ್ ಸುದ್ದಿ ಇದೆಯಪ್ಪ, ಯತೀಂದ್ರ ಅವ್ರೇನೋ DCM ಆಗಬಹುದು ಅಂತ ಹೇಳ್ತಾರ. ಹಂಗಂತ ಆಯ್ತು ಅಂತ ಹೇಳ್ತಾವ್ರ ಯತೀಂದ್ರಗ. ಆದ್ರೆ ಅವ್ರ ತಂದೆ ಏನ್ ಬೇಡ ಅಂತ ಹೇಳ್ತಾರ ಅಂತ ಹೇಳ್ತಿದ್ರು. ಅದು ಏನೋ ಗೊತ್ತಿಲ್ಲ. ಅದು ಹೈಕಮಾಂಡ್ ಯತೀಂದ್ರ ಅವ್ರು CM ಆದ್ರೆ ಆಗಲ್ಲ, ಆಗಲ್ಲ, ಇದೆಲ್ಲ ಆಗ್ತೈತೆ. CM ಅಲ್ಲ, DCM ಆದ್ರೆ DCM ಆದ್ರೆ ಅದ್ ಬೇಕಾದ್ರೆ ನೋಡ್ಬೋದು. CM ಆಗದ ಇದು ಉಪಮುಖ್ಯಮಂತ್ರಿನೂ ಇಲ್ವಂತ ಏನೋ ಚೆನ್ನಾಗಿರ್ಲಿ ಮಾಡಿ. ಆಯ್ತು, ನಿಮ್ಮ CM ಇಲ್ಲಿ ಬಂದಾಗ, ಈಗ CM ಅಲ್ಲ ಅವರು, ಸೊ ಈಗ ಹಂಗಾಮಿ CM, ಇನ್ನು ಮಾಜಿ ಆಗಿಲ್ಲ, ಇನ್ನೊಬ್ರು ಆಗೋವರೆಗೂ ಹಂಗಾಮಿ ಆಗಿರ್ತಾರೆ ಅವರು. ಇಲ್ಲಿ ಬಂದಾಗ ಮಾತಾಡ್ತಾರ ನಿಮ್ಗೆಲ್ಲ? ಯಾರು ಅವ್ರ ಜನದ ಕ್ಲೋಸ್ ಆಗವ್ರ ಅವ್ರು ಮಾತಾಡಿಸ್ತಾರೆ, ಕ್ಲೋಸ್ ಆಗಿರೋವ್ರ. ಇನ್ನು ಬೇರೆಯವರೆಲ್ಲ ಬಂದ ನಮಸ್ಕಾರ ಅಂತಾರ, ಆಯ್ತು ಕಣ ಆಯ್ತು ಕಣ. ನೀವು ಕ್ಲೋಸ್ ಆಗಿದ್ರಾ? ನಮ್ ಕ್ಲೋಸ್ ಆಗಿದೀವಿ ಅಂದ್ರೆ ಜನ ಬಿಡ್ಬೇಕಲ್ಲ. ನಮ್ಮ ಮಾತ್ರ ಕ್ಲೋಸ್ ಆಗಿವೆ. ನಿಮ್ದು ಇದೇ ಊರು? ಇದೇ ಊರು, ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರು. ಆದ್ರೆ ನಮಗೆ ಈ CM ಆಗದ ಮೇಲೂ ಕೂಡ ಒಂದ್ 2-3 ಸಾರಿ ಹೋದಾಗ ಏನೋ ಯಾಕೋ ಬಂದೆ ಬಾರೋ ಅಂತೆಲ್ಲ ಕರೆದವ್ರ. ಅವರು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ ಜೊತೆ ಎಲ್ಲ ಇರ್ತಿದ್ರ? ಇರ್ತಿದ್ರು, ಎಲ್ಲ ನಮ್ಮ ಜೊತೆಲ್ಲ ಇರ್ತಿದ್ರು. ಮೈಸೂರಲ್ಲಿ ಇದಾಗಿದ್ರು, ಲಾಯರ್ ಆಗಿದ್ರಲ್ಲ, ಓದ್ತಿದ್ರಲ್ಲ, ಆಗ ಬರ್ಬೇಕಾರ ಮೈಸೂರಿಂದ ಊರಿಗೆ ಬರ್ಬೇಕಾರ ಊರಲ್ಲಿ ಬಂದು ಅವ್ರು ಯಾರು ಬೇಕು ತುಂಡ್ರು ಅವ್ರ ಜೊತೆ ಅವ್ರ ಸ್ನೇಹಿತರು ಅಂಚದ್ರ ಜೊತೆ ತಿರ್ಗಾಡ್ಕೊಂಡು ಕ್ಲೋಸ್ ಆಗಿ ಆಟ ಆಡ್ತಿದ್ರು. ಈಗ ಅದೆಲ್ಲ ಹೇಳ್ತಾವ್ರು ಇವಾಗಲೂ ಹೇಳ್ತಾರೆ. ಇಂಚೋರ ಹತ್ರ ಹಿಂಗೆ ಆಡ್ದೆ, ಈಚೋರ ಹಿಂಗೆ ಆಡ್ದಿ, ಇಲ್ಲಿ ಹೊಡ್ತಿದ್ದಿ, ಹಸು ಮೇಯ್ತಿದ್ದಿ, ಕುರಿ ಮೇಯ್ತಿದ್ದಿ, ಎಲ್ಲ ಈಗಲೂ ಆಡ್ತಾರ. ಅದೆಲ್ಲ ಮರೆಯಲ್ಲ ಅವರು, ಅದೆಲ್ಲ ಜ್ಞಾಪಕ ಇದೆ. ಇಲ್ಲೂ ಆ ಜ್ಞಾಪಕ ಮಾತಾಡಿಸ್ತಾರೆ. ಆದ್ರೆ ಮಾತಾಡ್ಸಕ ಪೊಲೀಸ್ನವರು ಗನ್ಮೆನ್ಗಳು ಬಿಡ್ಬೇಕಲ್ಲ. ಇವಾಗಾದ್ರೂ ಒಂದ್ ಸ್ವಲ್ಪ ಫ್ರೀ ಆಗಿ ಬರಬಹುದು. ಇಲ್ಲಿ ಬಿಡಲ್ಲ, ಏನೇ ಫ್ರೀ ಆಗಿ ಬಂದ್ರು ಈ ಊರಿಗೆ ಬಂದ್ರ ಎತ್ತರಕ್ಕೆ ಮಾತ್ರ ಸೇರ್ಬಿಡಲ್ಲ. ಯಾರು ಸುಮಾರು ಸ್ನೇಹಿತರಾಗವ್ರು ಅವ್ರ ಮಾತ್ರ ಪಕ್ಕ ಕುಂತ್ಕೊಂಡ್ರೆ ಮಾತಾಡ್ಬೋದು, ಬೇರೆ ಬಿಡಲ್ಲ.
ಏನು ಹೋಗಿ ಅವ್ರ ಮೇಲೆ ಹತ್ಕೊಂಡು ಅವ್ರಿಗೆ ಮಾತಾಡೋಕ್ಕೆ ಬಿಡಲ್ಲ ಆ ರೀತಿ ನಮ್ಮ ಇಲ್ಲಿಗೆ ಬಂದ್ರೆ. ನೆನ್ನೆ ನೀವು ಟಿವಿ ನೋಡಿದಿದ್ರೆ ಗೊತ್ತಾಗುತ್ತೆ, ಅಳ್ತಾ ಇದ್ರು ನಿಮ್ಮೂರಿನವರೆಲ್ಲ ಅಲ್ಲಿ ಹೋಗಿ. ಸುಮಾರು ಜನ ಹತ್ತವ್ರ ಸುಮಾರು ಜನ ಹತ್ತವ್ರ, ಸುಮಾರು ಜನ ಅಯ್ಯೋ ಇದು ಅವ್ರು ಇರಕ್ಕಾದಂತವ್ರು ಅಂತಾರೆ, ಎಲ್ಲ ಒಂದೇ ಥರ ಇರಕ್ಕಾದ. ಆಯ್ತು ಸರ್ ನಮಸ್ಕಾರ, ಏನ್ ಹೆಸರು? ತಿಮ್ಮಯ್ಯ ಮೇಡಮ್. ತಿಮ್ಮಯ್ಯ. ಇದೇ ಊರಾ ನಿಮ್ದು? ಏನ್ ಮಾಡ್ತೀರಿ? ನಮ್ಮ ಮಾಮೂಲಿ ವ್ಯವಸಾಯ ಆರಂಭ ಮಾಡ್ತೀವಿ ಮೇಡಮ್. ವ್ಯವಸಾಯ. ಓಕೆ. ನಿಮ್ಮೂರಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಮೇಡಮ್? ಎಷ್ಟು ಪಾಪ್ಯುಲೇಷನ್ ಎಷ್ಟಿದೆ ನಿಮ್ಮೂರದು? ಟೋಟಲು ಹುಳ ಅಂದ್ರೆ 320 ಬರ್ಬೋದ್ರಿ ಮೇಡಮ್. 300 ಮನೆ ಇದೆ. 300 ಅನ್ನಿ ರಂಗನಾಥಪುರ ಅಂತ 300 ಮನೆ ಇದೆ. ಓಕೆ. ಸೊ ನೆನ್ನೆ ಟಿವಿ ನೋಡಿದ್ರಾ? ನೋಡಿದ್ರೆ ಮೇಡಮ್, ಟಿವಿ ಮುಂದೆ ಕುತ್ಕೊಂಡಿದ್ರೆ ಟಿವಿ ಮುಂದೆ ಕೂತೀವಿ ನಾವು, ಟಿವಿ ಎಲ್ಲ ನೋಡಿದೀವಿ. ಸಾಹೇಬರು ನಾವು ಯಾರ ಕಂಡು ಇದು ಮಾಡೋದಿಲ್ಲ, ಮಟ್ಟಿಲ್ಲ. ನನ್ನ ಸ್ವಂತ ಸ್ವಯಸ್ಥಿತಿಯಿಂದ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ನಾನು ನಮ್ಮನೇನು ಕೇಳ್ಬಿಡಿ, ಕೇಳಿದ್ರೆ ಹೈಕಮಾಂಡ್ ಕೇಳಿ ನಾನು ಉಳಿಬೇಕು ಅಂದ್ರೆ ನಮ್ಮನೇನು ಕೇಳ್ಬಿಡಿ ಅಂತ ಹೇಳ್ತಿರೋ ಮೇಡಮ್. ಅದಷ್ಟೇ, ಅದನ್ನ ನೋಡ್ತಾ ಕುಂತಿದ್ದು. ಅಲ್ಲಿ ಬಂದಿರೋ ಜನ ಅವ್ರ ಅಭಿಮಾನಿಗಳು ಅವ್ರ ಮನೇಲಿ ಭೇಟಿ ಮಾಡಕ್ ಹೋದಾಗ ಎಲ್ರು ಹತ್ರು. ಅವಾಗ ಸಿದ್ದರಾಮಯ್ಯನವ್ರ ಕಣ್ಣಲ್ಲೂ ನೀರ್ ಬಂತು. ಸುಮಾರು ನಮ್ಗಳಿಗೂ ಹಂಗೆ ಸ್ವಲ್ಪ ಮೇಡಮ್, ಅವ್ರಿದ್ರೆ ನಮ್ಗೆ ಸ್ವಲ್ಪ ಊರುಗಳಿಗೆ ಎಲ್ಲದಕ್ಕೂ, ನಮ್ಮೂರಿಗೆ ಹೆಚ್ಚಾಗಿ ಬೇರೆದಕ್ಕೂ ಮಾಡೋರು ಅವರು. ನಮ್ಮೂರಿಗೆ ಮಾಡ್ಬೇಕು ಅಂತೇನಿಲ್ಲ, ಎಲ್ಲದಕ್ಕೂ ಅವ್ರ ಕಣ್ಣು ಎಲ್ಲರಿಗೂ ಮಾಡಿದ್ದಾರೆ. ಹೌದು ಮೇಡಮ್, ಅವ್ರು ಇರ್ಬೇಕು ಅಂತ ನಮ್ಗೆ ಆಸೆ. ಅದು ನಾವೇನು ಮಾಡೋಕ್ಕಾದ್ರೆ ಮೇಡಮ್, ಎಲ್ಲ ಅವ್ರ ಕೈಲಿರೋದು. ಡಿ.ಕೆ. ಶಿವಕುಮಾರ್ ಅವ್ರು ಸಿಎಂ ಆಗ್ತಾರಂತೆ. ಗೊತ್ತಿಲ್ಲ ಮೇಡಮ್, ಅವ್ರು ಆಗ್ತಾರ ಅಂತ ಹೇಳ್ತಾವ್ರ, ಅವ್ರಿಗೆ ಅಂತ ಎಲ್ಲ ಕನ್ಫರ್ಮ್ ಮಾಡ್ತಾವ್ರ. ಅವ್ರಿಗೆ ಆದ್ರೆ ಆಗ್ಲಿ ಬಿಡಿ, ಏನ್ ಮಾಡೋಕ್ಕಾದ್ರೆ. ಯತೀಂದ್ರ ಅವ್ರನ್ನ ಡಿ.ಸಿ.ಎಂ ಮಾಡಬಹುದು ಅಂತಿದ್ದಾರೆ. ಅಂತಿದ್ದಾರೆ, ಕರೆಕ್ಟ್ ಮೇಡಮ್. ಅದಂತ ಯತೀಂದ್ರ ಡಿ.ಸಿ.ಎಂ ಕೇಳ್ಬೋದು, ಕೊಡಿಸ್ತಾರ ಸಾಹೇಬ್ರು ಅಂತ ಹೇಳ್ತಾರೆ ಮೇಡಮ್. ಆಗ್ಬೋದು, ಆಗ್ಲಿ ಬಿಡಿ ಮೇಡಮ್, ಒಳ್ಳೇದಲ್ಲಿ ಮೇಡಮ್. ಅದ್ಯಾರು ಇಲ್ಲಿ ತುಂಬಾ ಕೋಪೆ ಸಿಟ್ಟು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ. ತಿರ್ಗಿ ಅಷ್ಟು ಕೋಪೆ ಮಾಡಿದ್ರು 10 ನಿಮಿಷದಲ್ಲೇ ಶಾಂತಿಯಾಗಿ, ಯಾಕೋ ಏನೋ ಅವ ಮಾತಾಡ್ಬಿಟ್ಟು ಬರೋ ಏನೋ ಅನ್ನೋ ರೀತಿ ಭಾಳ ಇದಾಗದ. ಕೋಪ ಅಂದ್ರೆ ಭಾಳ ಕೋಪದಲ್ಲಿ ಅಂದ್ಬಿಟ್ರೆ ಒಂದು 5 ನಿಮಿಷ ಯತ್ನ ಮಾಡ್ಬಿಟ್ಟು ಆಮೇಲೆ ಅಂತಾರೆ, ಇವ್ರಿಗೆ ಈಗ ಎಂತ ಹೇಳ್ಬಿಟ್ನಲ್ಲ, ಯಾಕಂದ್ರೆ ಅವ್ರ ಬರೋಲ್ಲಿ ನಾನು ಆಗಂದು ತಪ್ಪು ಕಡೆ ಗೊತ್ತಾಗಿಲ್ಲ ಕಡೆ ಯಾರು ಆ ಥರ ಗಾಬರಿ ಈ ಥರ ಮಾತಾಡ್ಬಿಟ್ಟು ಅಂತ ಹೇಳ್ತಾರೆ. ಅದೆಲ್ಲ ಸರಿಯೇ. ಅದರಿಂದಾಗಿ ಅವರು 8 ವರ್ಷ ಇದ್ದರು, ಇನ್ನೂ 2 ವರ್ಷ ಇರಬೇಕಾಗಿತ್ತು. ಆದರೆ ಅವತ್ತು ಮಾತು ಕೊಟ್ಟುಬಿಟ್ಟೋದ್ರಿಂದ ಉಳಿಸ್ಕೊಳಕ್ಕಾಗಲ್ಲ. ಕೊಡಲೇಬೇಕು, ಕೊಟ್ಟರೆ ಒಳ್ಳೇದು ಅಂತ ಕೊಟ್ಬಿಟ್ಟಾರೆ. ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಇಲ್ಲಿಗೆ ಈಗ ಕರ್ನಾಟಕದೊಳಗೆ ಸಿದ್ದರಾಮಯ್ಯ ಮಾತ್ರ ಆ ಥರ ಯಾರು ಆಗಿರಲಿಲ್ಲ 8 ವರ್ಷ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಹೇಳ್ತಾರೆ 8 ವರ್ಷ ಆಗಿಲ್ಲ ಅಂತ ಹೇಳ್ತಾರೆ. ಇನ್ನು ಬೇರೆ 8 ವರ್ಷಕ್ಕೆ 10 ವರ್ಷ ಕರೆಕ್ಟಾಗಿ ಇರ್ತೀವಿ ಅವ್ರು ಅಂತ ಹೇಳ್ತಿದ್ರು. 10 ವರ್ಷ ಬುಡಲೈಮ ಕುರ್ಚಿ ಅಂತ ಹೇಳ್ತಿದ್ರು. ಆದ್ರೆ ಮಾತು ಕೊಟ್ಟಿರೋದ್ರಿಂದ ನಡ್ಕೋಬೇಕಲ್ಲ. ಮನೇಲಿ ನಿಮ್ ಹೆಣ್ಮಕ್ಳೆಲ್ಲ ಏನಂತಾರೆ? ಅವರು ಬೇಜಾರ್ ಮಾಡ್ಕೋತಾರ? ಬೇಜಾರು ಮಾಡ್ಕೊತಾರ. ಏನ್ ಬೇಜಾರು ಮಾಡ್ಕೊಂಡ್ರು ಏನು ಮಾಡಕ್ಕಲ್ವ, ಏನು ಬೇಜಾರು ಮಾಡ್ತಾರೆ. ಅದೇ ಜನ ಪಕ್ಕದವ್ರು ಏನ್ ಮಾಡ್ತಾರು, ಅಪ್ಪಾಜಿ ಇಲ್ದಿರಲ್ಲ ನಾನು, ಅಪ್ಪಾಜಿ ಇಲ್ದಿರಲ್ಲ ನಾನು, ನಾವು ಅಪ್ಪಾಜಿ ಬೇಕು, ನಾವು ಅಪ್ಪಾಜಿ ಬೇಕು ಅಂತ ಅರ್ಥ ಹೇಳ್ತಿದ್ದ. ಅದನ್ನವ್ರು ಅಂತಾರ, ಏನು ಮಾಡಕ್ಕಾಗಲ್ಲ. ನಮಸ್ಕಾರ. ಏನಪ್ಪವ? ಏನ್ ಹೆಸರು? ಕಾಳೆ ಅಂತ. ಏನ್ ಮಾಡ್ತೀರಿ ನೀವು? ಇಲ್ಲಿ ಕೂಲಿ ಕೆಲಸ ಮಾಡ್ತೀವಿ. ನಿಮ್ ಸಾಹೇಬ್ರು ರಾಜೀನಾಮೆ ಕೊಟ್ರಲ್ಲ ಸಿಎಂ ಸ್ಥಾನಕ್ಕೆ, ನಾವೇನು ಅಂತ ನಾವೇನು ರಾಜಕಾರಣಿಗಳಿಗೆ ನಮ್ಗೆ ಗೊತ್ತು, ನಮ್ಗೇನೋ ಗೊತ್ತು. ಗೇದ್ರು ಉಂಟು, ಗೇಯ್ದರು ಇಲ್ಲಿ ಹಿಂಗಮ್ಮಿ. ಸರಿ, ಸಿದ್ದರಾಮಯ್ಯನವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ನಾವು ಇದ್ದಷ್ಟು ಮಂತ್ ಒಳ್ಳೇದೇ ನಮ್ಗೆ ಅನುಕೂಲ ಅಂತ ನಾವು ಚೆಂದಾಗಿ ಅಮ್ಮಿ. ಆದ್ರೆ ಇವರು ಒಳಗೆ ಸಂತೆ ಇವರು ರಾಜೀನಾಮೆ ಕೊಟ್ಟಿರೋದು ಗೊತ್ತಿಲ್ಲ. ಒಳಗೊಳಗೆ ಕೊಟ್ಟಿಲ್ಲ, ಟಿವಿಲೆಲ್ಲ ಬಂತು, ನೀವು ನೋಡ್ಲಿಲ್ವಾ? ಇದು ನಿಮ್ಮ ರಾಜಕಾರಣಿಯವರಿಂದ ಹೆಚ್ಚು ಕಮ್ಮಿ ಆಗಿರೋದು. ನಮ್ಮಂತ ಏನೂ ಇಲ್ಲಕ್ಕವ. ನಾವ್ ಯಾರು ಅವ್ರ ಪಂಡ್ ಮೇಲೆ ನಮ್ಗ ಹಸು ಪಡೋದು ಇಲ್ಲ. ನಾವು ಆ ಥರ ನಿಷ್ಠೂರನೂ ಆಗಲ್ಲ. ನಾವು ಇದ್ದಷ್ಟು ಅವ್ರಿದ್ದರೆ ಚಂದ ಅಂತ ನಮ್ಮ ಆತ್ಮ. ಸರಿ, ಇದ್ರೆ ಚಂದ. ನಿಮ್ನ ಮಾತಾಡ್ಸಿದ್ರ ಇಲ್ಲಿ ಬಂದಾಗ? ಮಾತಾಡ್ಸಿದ್ರು. ಅಲ್ಲಿ ಬಂದ್ರು, ಮೈಸೂರು ಮನೆಗೆ ಬಂದ್ರು ಮಾತಾಡ್ತೀನಿ, ಏನೋ ಚೆಂದಾಗಿದ್ದಾರೇನೋ ಅಂತೀರ. ಅಲ್ಲೂ ಮಾತಾಡ್ತೀನಿ, ಅಲ್ಲೂ ಬಂದ್ರು ಮಾತಾಡ್ತೀನಿ, ಇಲ್ಲಿ ಬಂದ್ರು ಮಾತಾಡ್ತೀನಿ. ಮೈಸೂರು ಮನೆಗೆ ಬಂದಾಗ ನಾನು ಹೋಗಿ ಕಾಣಿಸ್ಕೊತೀನಿ, ಮಾತಾಡ್ಸ್ಬೇಕು, ಏನೂ ಇಲ್ಲ, ಚೆಂದಾಗಿ ಏಮೇನೋ. ಅವ್ರ ಬಗ್ಗೆ ಏನು ತೊಂದರೆ ಇಲ್ಲ, ನಾವೇನು ತೊಂದರೆನೂ ಕೊಟ್ಟಿಲ್ಲ. ಅವರು ಸೌಲಭ್ಯ ಚೆನ್ನಾಗಿ ಮಾಡ್ಯಾರ. ಏನೇನು ಸೌಲಭ್ಯ ಮಾಡಿದ್ದಾರೆ? ಹಾಸ್ಪಿಟ್ಲ್ ಮಾಡ್ಯಾರ, ಈ ಹಾಸ್ಟೆಲ್ ಮಾಡ್ಯಾರ ಮಕ್ಕಳಿಗೆ, ಈ ಮಿಡ್ಲ್ ಸ್ಕೂಲು, ಹೈ ಸ್ಕೂಲು ಎಲ್ಲ ಪ್ರತಿಯೊಂದು ಸ್ಕೂಲು, ಶಿಶುವಾರ, ಅಂಗ್ಳೋಡಿ ತಳಿಂದ ಮಾಡ್ಯಾರ. ಈ ಹಾಸ್ಪಿಟ್ಲು ಇದು ಸಾಲದಿಲ್ಲ, ವಾಸ ಇರಬೇಕು ಅಂದ್ಬಿಟ್ಟು ತಿರ್ಗಾ ಹೊಸ ಬಡಾವಣೆ ಮಾಡಿಸ್ತಾವಲ್ಲ.
ಸುಮ್ಮನೆ ಅವ್ರ ಮೇಲೆ ಬ್ಯಾಂಕು ಮನ ಇಲ್ಲೇ ಇಟ್ಕೊಂಡು ಊರ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಅಂತ ಇನ್ಮೇಲೆ ಅವರು ಇವನ್ನ ಇಟ್ಕೊಂಡು ನೀಸ್ಬೇಕಾದ್ರೆ ಇವನಷ್ಟು ಹೊಡ್ಪಟ್ಟು ತಡ್ಕೊಂಡು ಸಾಧ್ಯವಾಗಲ್ಲ ಅಮ್ಮವ್ರೆ. ಸುಮ್ಮನೆ ಯಾಕ ಏನಂದ್ರು ಅವರು? ಸಾಹೇಬ್ರು ಬಗ್ಗೆ ಸಾಹೇಬ್ರು ಗುದ್ದಾಡ ಮಟ್ಟಿಗೆ ಹೋರಾಡ್ಕೊಂಡು ಎಲ್ರನ್ಗೂ ಗುದ್ದಾಡ್ಕ ಉತ್ತರ ಕೊಟ್ಕೊ ಹೋಯ್ತಿರಲ್ಲ. ಅದರಲ್ಲಿ ಅವರು ಸಿ ಟಿ ಕುಮಾರ್ನವರು ಸಿದ್ದರಾಮಯ್ಯ ಅಂತ ಇರಕ್ಕಾಗಲ್ಲ, ಅವ್ರು ಅವ್ರು ಗುದ್ದಾಡ್ಕೊಂಡಿದ್ರು ಅಂತ. ಎಲ್ಗೂ ಉತ್ತರ ಕೊಟ್ಕೊಂಡು ಇಲ್ಲಿ ಹೊಂಟ ಆಳಿದ್ರು ಅವರು. ಇವನು ಈ ಬಂದು 4 ತಿಂಗಳು ಅವನಂಗೆ ಗುದ್ದಾಡ್ಕ ಆಡ್ಬಿಟ್ರು ಸಾಕು, ನೆಚ್ಕೋಬೇಡ. ಅದೇ 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 ತರ ಮಾಡಕ್ಕಾಗಲ್ಲ, ಅವನ್ ತರ ಎದುರ್ಸಕ್ಕಾಗಲ್ಲ, ಅದೇ ಹಂಗ್ ಡಿಕೆಲ್ಲ ಆಗಲ್ಲ. 4 ತಿಂಗಳು ಇದ್ ತೋರಿಸ್ಲಿ ಅಂತಿದ್ದಾರೆ, ಸವಾಲ್ ಹಾಕ್ತಿದ್ದಾರೆ. ಅರೆ ಊಟ ಆಯ್ತಾ? ಆಯ್ತಳೆ. ಏನ್ ತಿಂದ್ರಿ? ಅನ್ನ ಸಾರು. ಎಷ್ಟ್ ಕುರಿ ಇದೆ ನಿಮ್ ಮನೇಲಿ? ಕುರಿ ಇಲ್ಲ, ಏನು ಇಲ್ಲ. ಕಂಬಳ ದೇವ್ರು ಉಂಟು, ಅಲ್ಲರಿ ಇಲ್ಲ. ಹೌದಾ? ಸಿದ್ದರಾಮಯ್ಯ ಅವ್ರು ಕುರಿ ಕಾಯ್ತಿದ್ರಂತೆ ಸಣ್ಣವರಿದ್ದಾಗ, ಹೌದಾ? ಅಮ್ಮನೂ ಮೇಯಿಸ್ತಿರು, ಕುರಿನೂ ಮೇಯಿಸ್ತಿರು, ಕಸನೂ ಸುರಿತಿರು. ನೀವ್ ನೋಡಿದೀರಾ? ನೋಡಿ, ನಾವು ಚೆನ್ನಾಗಿ ಗೊತ್ತು ಅವ್ರ ಕಸ ಸುರಿಯೋದು. ಅವ್ರ ಲಾಯರ್ಗೆ ಓದ್ತವಳಿಂದು ನಾವೆಲ್ಲ ಪರಿಚಯ. ಈಜಕ್ಕೆಲ್ಲ ಹೋಗ್ತಿದ್ರಂತೆ, ನೀವು ಹೋಗ್ತಿದ್ರ ಜೊತೆಗೆ? ನಾವು ಓದಕ್ ಹೋಗ್ತೀನಂತೆ, ನೋಡ್ತೀನಿ ಅಷ್ಟೇ. ಮಾತಾಡು. ಬಹಳ ಸಿಟ್ಟಿತ್ತಂತ, ಹೌದಾ ಸಿದ್ದರಾಮಯ್ಯ ಅವ್ರಿಗೆ? ಯಾವುದು ಲಾಯರ್ಗೆ ಓದ್ತವಳಿಂದ ಈ ರಾಜಕೀಯ ನಿಂತ್ಕೊಂತವಳಿಂದ ಈ ಪೈಲೇ ಇಲ್ಲದೆ ಬಂದ್ಬಿಟ್ರು. ಹೌದಾ? ತಾಲೂಕ್ ನಂಬರ್ ಆಗು ಬಂದ್ರು, MLA ನಿಂತ್ಕೊಂಡು ಅದ್ರಲ್ಲೂ ಬಂದ್ರು. ತಿರ್ಗಾ ಆಮೇಲೆ MLA ಆದ್ಮೇಲೆ ಸಾರು ಮಂತ್ರಿ ನಿಂತ್ಕೊಂಡು ಗೌರ್ಮೆಂಟ್ ಬಸ್ ತಯಾರು ಮಾಡಿದ್ರು. ಅದಕ್ಕೂ ಮುಂಚೆ ಸಹಕಾರಿ ಗಾಡಿ ಈ ಸಾರು ಮಂತ್ರಿ ಆಗಿರಲ್ಲ ಸಾಹೇಬ್ರು, ಆವಾಗ ಗೌರ್ಮೆಂಟ್ ಗಾಡಿ ತಯಾರು ಮಾಡಿದ್ರು. ಸಿದ್ದರಾಮಯ್ಯ ಅವ್ರ ಮೊದ್ಲೇ ಮಗ ರಾಕೇಶ್ ಅವ್ರು ಇದ್ದಿದ್ರೆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತಾರೆ. ಇನ್ನೂ ಜೋರಾಗಿ ನಡೆಯೋದು ಅವ್ರು ಇದ್ದೀರ. ಏನ್ ಮಾಡ್ಯಾವ, ಆಯ್ತು ಬಿಡಿ. ಏನ್ ಹೇಳ್ತೀರಾ ಸರ್ ಅದಕ್ಕೆ? ರಾಕೇಶ್ ಅವ್ರು ಇದ್ದಿದ್ರೆ ಇನ್ನೂ ಸಿದ್ದರಾಮಯ್ಯನವರು ಪವರ್ ಇನ್ನೂ ಚೆನ್ನಾಗಿರೋದು ಮೇಡಮ್ ಅಂತ ನಾವ್ ಹೇಳ್ತಿರೋದು. ರಾಕೇಶ್ ಇದ್ರೆ ಸಾಹೇಬರ್ಗೆ ಇನ್ನೂ ಪವರು, ಬಲ, ಶಕ್ತಿ ಚೆನ್ನಾಗಿರೋದು. ಈಗ ಅವರಿಂದ ಸ್ವಲ್ಪ ಹಂಗೋಗಿ ಅವ್ರು ಗುದ್ದಾಡ್ಕೊಂಡು ಬಂದವರ ಮಾಡವ್ರ ಬಿಡಿ. ಸರಿ ಸರ್, ಥ್ಯಾಂಕ್ ಯು. ನಮ್ಮ ಅಕ್ಕ ಮನ ಬರೋತ್ತಾಯ್ತು, ನಮ್ಮ ಅಕ್ಕ ಯಾವ ಜೀವನ ಮಾಡಬೇಕು? ಇನ್ನು ಹೇಳಿದ್ಮೇಲೆ ಇನ್ಯಾವ ಚಂದ್ಯವ, ಇನ್ಯಾವ ಇದಾವ, ಯಾವ ಥರದಲ್ಲಿ ಯಾವ ರೋನು ಇಲ್ಲ, ಯಾರು ಇಲ್ಲ. ಈಗ ಕೆಲಸ ಇಲ್ಲ, ಏನೂ ಇಲ್ಲ, ಮನ ಬರೋತ್ತಾಯ್ತು. ಇನ್ನೇನವ ಸಿದ್ದರಾಮಯ್ಯ ನೋಡಿಸ್ರು, ಮಕ್ಕಳು ನೋಡಿಸ್ಬಿಟ್ರು, ಎಲ್ಲ ಒಂದು ಏನು ಮಾಡೋಕ್ಕಾಗಲ್ಲ. ತುಂಬಾ ಬೇಜಾರು ಅನ್ನ ಇದ್ದ. ಯಾಕಂದ್ರೆ ನಮ್ ಸಿದ್ದರಾಮಯ್ಯ ಇಳಿಸ್ಬಿಟ್ರೆ ಅದಕ್ಕ ದೇಶಕ್ಕೆ ಅಷ್ಟು ಉಪಕಾರ ಮಾಡ್ಕೊಂಡು, ಜನಕ್ಕೆ ಅನ್ನ ಕೊಟ್ಕೋದು, ಈ ರೀತಿ ನೀರ್ ಕೊಡೋದು, ಮುದ್ಕಿರ್ ಮೋಟಿರ್ ದುಡ್ಡು ಕೊಡೋದು ಅಂತ ದಾನ ಧರ್ಮ ಯಾರು ಮಾಡಿರು ಇನ್ ಬಂದವ್ರ ಕೈ ಮಾಡ್ಸಿರಿ ಆದ ಇದ್ ಮಾಡ್ಕೊಯ್ತಿದ್ದಾರೆ ನಿಮ್ಗೆಲ್ಲ ಆದ ಹೇಳು ಅಂತ ಧರ್ಮರಾಯನ್ ತಾಗಿಸಾಕ್ಬಿಟ್ರೆ ಬೇಜಾರಿದ್ದೀನಿ ಏನಿತ್ತು. ಮೂಢ ಹಗರಣದಲ್ಲಿ ಕೊಟ್ಟಿದ್ರು ಬೇಕಾದ್ರೆ ನಿಮ್ಗೆ ಬೇಜಾರಾಯ್ತು. ಏನೂ ಮಾಡದೇ ಇರೋ ಒಬ್ಬ ಮುಖ್ಯಮಂತ್ರಿನ ಕೆಳಗಿಳಿಸಿ ಒಬ್ಬ ದಗಾಕೋರರು ಬಂಡಕೋರರು ತಗೊಬಂದು ಮುಖ್ಯಮಂತ್ರಿ ಕೊಟ್ರಲ್ಲ ಅಂತ ಬೇಜಾರು. ಕಾಂಗ್ರೆಸ್ಗೆ ನಮ್ಮ ಯತೀಂದ್ರ ಸಾಹೇಬ್ರು ನಿಂತ್ಕೊಂಡ್ರು ನಾವು ಓಟ್ ಹಾಕಲ್ಲ. ಯಾಕೆ ಹಾಕ್ಬೇಕು ಮೇಡಮ್? ಅವನಿಗೆ ಬೆಲೆ ಇಲ್ಲ ಅಂದ್ಮೇಲೆ ಇವ್ರಿಗೆ ಓಟ್ ಹಾಕಿ ಏನ್ ಫಲ ಹೇಳಿ? ನಾವು ಹಾಕಲ್ಲ, ನಾವು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ.